ಸ್ವಾಗತ. ಬೆಂಗಳೂರಿನ ಪ್ರಸಿದ್ಧ ಗೋಪಾಲನ್ ಮಾಲ್ ಮತ್ತು ಗೋಪಾಲನ್ ಎಂಟರ್ಪ್ರೈಸಸ್ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ ಬೆನ್ನಲ್ಲೇ ಅದೇ ಗೋಪಾಲನ್ ಎಂಟರ್ಪ್ರೈಸಸ್ ಸರ್ಕಾರಿ ಕೆರೆಯನ್ನ ಒತ್ತುವರಿ ಮಾಡಿಕೊಂಡಿರುವಂತದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಹೈಕೋರ್ಟ್ ಆದೇಶದಂತೆ ಸರ್ವೆ ನಡೆಸಿದಂತಹ ಅಧಿಕಾರಿಗಳು ಒತ್ತುವರಿಯಾಗಿರುವುದನ್ನು ಸಾಬೀತುಪಡಿಸಿ 2 ವರ್ಷದ ಹಿಂದೆನೇ ವರದಿ ಸಲ್ಲಿಸಿದ್ರು. ಆದರೆ ಇದುವರೆಗೂ ಒತ್ತುವರಿಯನ್ನ ತೆರವುಗೊಳಿಸದೇ ಇರುವುದು ಈಗ ಹಲವು ಅನುಮಾನಕ್ಕೆ ಕಾರಣ ಆಗಿದೆ. ಬನ್ನಿ ಇದರ ಬಗ್ಗೆ ಡೀಟೇಲ್ಸ್ ನೋಡೋಣ. ಬೆಂಗಳೂರಿನಲ್ಲೇ ಎಷ್ಟೋ ಎಕರೆಗಟ್ಟಲೆ ಸರ್ಕಾರಿ ಭೂಮಿಯ ಅತಿಕ್ರಮಣವಾಗಿದೆ. ಅದರಲ್ಲೂ ಬಿಲ್ಡರ್ಗಳದ್ದು ಸಿಂಹಪಾಲು. ಗೋಪಾಲನ್ ಎಂಟರ್ಪ್ರೈಸಸ್ನಿಂದ ಸರ್ಕಾರಿ ಕೆರೆ ಒತ್ತುವರಿ. ವರದಿ ಕೈಯಲ್ಲಿದ್ದರೂ ಒತ್ತುವರಿ ತೆರವುಗೊಳಿಸದ ಬಿಬಿಎಂಪಿ. ಬೆಂಗಳೂರು ನಗರದ ಸರ್ಕಾರಿ ಕೆರೆ ಪ್ರದೇಶವನ್ನ ಒತ್ತುವರಿ ಮಾಡಿಕೊಂಡಿರುವ ಪಟ್ಟಿಗೀಗ ಗೋಪಾಲನ್ ಎಂಟರ್ಪ್ರೈಸಸ್ ಕೂಡ ಸೇರ್ಪಡೆಗೊಂಡಿದೆ. ಕೆಆರ್ಪುರಂ ಹೋಬಳಿಯ ಚಿನ್ನಪ್ಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ 17ರಲ್ಲಿದ್ದ 11 ಎಕರೆ ವಿಸ್ತೀರ್ಣದ ಕೆರೆ ಪ್ರದೇಶದಲ್ಲಿ ಗೋಪಾಲನ್ ಎಂಟರ್ಪ್ರೈಸಸ್ 10 ಗುಂಟೆ ಒತ್ತುವರಿ ಮಾಡಿಕೊಂಡಿದೆ. ಒತ್ತುವರಿಯಾಗಿರುವುದನ್ನು ಭೂ ದಾಖಲೆಗಳ ಜಂಟಿ ನಿರ್ದೇಶಕ ಜಯಪ್ರಕಾಶ್ ಅವರು ಸಾಬೀತುಪಡಿಸಿ 2 ವರ್ಷಗಳ ಹಿಂದೆಯೇ ವರದಿ ಕೊಟ್ಟಿದ್ದಾರೆ. ಆದರೆ ವರದಿ ಆಧರಿಸಿ ಇದುವರೆಗೂ ಒಂದೇ ಒಂದು ಕ್ರಮ ತೆಗೆದುಕೊಂಡಿಲ್ಲ. ಸರ್ವೆ ನಂಬರ್ 17ರಲ್ಲಿ 11 ಎಕರೆ ಸರ್ಕಾರಿ ಕೆರೆ ಎಂದು ಆರ್ಟಿಸಿಯಲ್ಲಿ ನಮೂದಿಸಲಾಗಿದೆ. ಆದರೂ ಇದೇ ಕೆರೆ ಪ್ರದೇಶದಲ್ಲಿ ಗೋಪಾಲನ್ ಎಂಟರ್ಪ್ರೈಸಸ್ 10 ಗುಂಟೆ ಒತ್ತುವರಿ ಮಾಡಿಕೊಂಡು ಬರೋಬ್ಬರಿ 99 ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿದೆ. ಇನ್ನು ಬೆಂಗಳೂರು ನಗರ ಸೇರಿದಂತೆ ಸುತ್ತಮುತ್ತ ಸರ್ಕಾರಿ ಕೆರೆಗಳ ಒತ್ತುವರಿ ತೆರವುಗೊಳಿಸುವ ಸಂಬಂಧ ಸ್ಪೀಕರ್ ಕೆಬಿ ಕೋಳಿವಾಡ ನೇತೃತ್ವದಲ್ಲಿ ಇರುವ ಸದನ ಸಮಿತಿಯು ಈ ಪ್ರಕರಣದಲ್ಲಿ ಮೌನ ವಹಿಸಿದೆ. ಅಷ್ಟೇ ಏಕೆ, ಈ ಪ್ರಕರಣ ಬಿಬಿಎಂಪಿ ಗಮನದಲ್ಲಿದೆ. ಆದರೂ ಬಿಬಿಎಂಪಿ ಇದಕ್ಕೂ ತನಗೂ ಯಾವುದೇ ಸಂಬಂಧ ಇಲ್ಲದ ಹಾಗೆ ವರ್ತಿಸ್ತಾ ಇದೆ. ಬಿಬಿಎಂಪಿಯ ಈ ನಡೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಜಿ ಮಹಂತೇಶ್, ಸುವರ್ಣ ನ್ಯೂಸ್.